ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ. ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಹಿನ್ನೆಲೆ ಇಂದು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಚಿಕ್ಕ ಬಾಗೇವಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಡಿಎಸ್ಎಸ್ ಮುಖಂಡರ ಸಮ್ಮುಖದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಕೆ ಮಾಡುವ ಮೂಲಕ ಜಯಂತಿಯನ್ನು ಆಚರಣೆ ಮಾಡಲಾಯಿತು. ನಂತರ ಪಿಡಿಒ ಅವರು ಮಾತನಾಡಿ, ಅಂಬೇಡ್ಕರ್ ಅವರನ್ನ ಒಂದು ಸಮಾಜಕ್ಕೆ ಹೋಲಿಕೆ ಮಾಡಬೇಡಿ, ಎಲ್ಲರಿಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಬದುಕುತ್ತಿದ್ದೇವೆ. ಆದ್ದರಿಂದ ಮಹಿಳೆಯರಿಗೆ ಸಂವಿಧಾನ ಸಾಕಷ್ಟು ಸೌಲಭ್ಯ ಒದಗಿಸಿದೆ. ಹಾಗಾಗಿ ನಾನು ಕೂಡ ಸಂವಿಧಾನದ ಅಡಿಯಲ್ಲಿ ಒಬ್ಬ ಅಧಿಕಾರಿಯಾಗಿ ನಿಂತಿದ್ದೇನೆ. ಚಿಕ್ಕ ಬಾಗೇವಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಡಿಜಿಟಲ್ ಲೈಬ್ರರಿ ಇದೆ, ಅದನ್ನು ಸದುಪಯೋಗ ಪಡಿಸಿಕೊಂಡು ಒಳ್ಳೆಯ ಅಧಿಕಾರಿಗಳಾಗಬೇಕು ಎಂದು ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಡಿಎಸ್ಎಸ್ ಮುಖಂಡ ಪ್ರಕಾಶ್ ಕೆಳಗೇರಿ ಮಾತನಾಡಿ, ಅಂಬೇಡ್ಕರ್ ಅವರನ್ನ ಒಂದೇ ಸಮಾಜಕ್ಕೆ ಸೀಮಿತಗೊಳಿಸಬೇಡಿ ಎಂದು ಮನವಿ ಮಾಡಿದರು. ಇದೇ ವೇಳೆ ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕಾಗಿ ಚೆಕ್ ಹಾಗೂ ಅನಾರೋಗ್ಯದಿಂದ ಬಳಲುತ್ತಿದ್ದವರಿಗೆ ಚೆಕ್ ನೀಡುವ ಮೂಲಕ ಕಷ್ಟಕ್ಕೆ ಸ್ಪಂದಿಸುವ ಕೆಲಸವನ್ನು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮಾಡಿದ್ದಾರೆ. ಇದೇ ವೇಳೆ ಗಂಗಪ್ಪ ಕೊಂಬಳಿ, ಮಂಜುನಾಥ್ ಹಲಗಿ, ಸಂತೋಷ್ ಹಲಗಿ, ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಾದ ಅಶ್ವಿನಿ ಮಂಡೋಳ್ಕರ್ ಸೇರಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಭಾಗಿಯಾಗಿದ್ದರು. ರಾಷ್ಟ್ರ ನಾಯಕರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆಗೆ ನಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತೀನಿ. ಅದರ ಜೊತೆಗೆ ಹೃತ್ಪೂರ್ವಕವಾದ ಶುಭಾಶಯಗಳನ್ನು ಸಹ ನಾನು ನಿಮಗೆ ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನನ, ಅವರು ಕಟ್ಟಂಥ ಕಷ್ಟಗಳನ್ನು ಎಲ್ರಿಗೂ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತಿದ್ದದನ್ನು ಇವತ್ತು ನಾವು ಅಂಬೇಡ್ಕರ್ ಅವ್ರ ಬಗ್ಗೆ ನಾನು ಹೇಳಬೇಕಾದಂಥ ಒಂದಷ್ಟು ವಿಚಾರಗಳು ಗೊತ್ತಿರೋದಂಥದ್ದು ಏನಂತಂದ್ರೆ, ಬರೀ ಅಂಬೇಡ್ಕರು ಅಸ್ಪೃಶ್ಯತೆ, ಸಮಾನತೆ, ಕಾನೂನು ಇವುಗಳು ಅಷ್ಟೇ ಅಲ್ಲದ ಇವತ್ತು ಏನು ಈಗ ನೀರಿಗೆ ಆಪತ್ತು ಏನು ಬರ್ತಾವಲ್ಲ, ಪ್ರಕೃತಿ ವಿಕೋಪಗಳು, ಆಮೇಲೆ ಹೀರಾಕುಡಿ ಜಲಾಶಯ, ಆಮೇಲೆ ಈಗ ನಾವು ಏನು ಪವರ್ ಪ್ಲಾಂಟ್ ಅಂತ ಕರಿತೀವಿ, ನಮ್ಮ ದೇಶದ ಹೆಮ್ಮೆ ಅದನ್ನೆಲ್ಲ ಅವತ್ತು ಇವು ಅವಾಗಿನ ಕಾಲದೊಳಗೆ ನಾವು ಪ್ಲ್ಯಾನ್ ಮಾಡಿ ಅದರ ನೀಲಿ ನಕ್ಷೆ ಅಂತ ತಯಾರಿಸಿ ಮಾಡಿದಂತಹ ಮಹಾನ್ ತಜ್ಞರು ಅಂತಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ. ಅಷ್ಟೊಂದು ವಿಶಾಲವಾದಂತಹ ಒಂದು ಜ್ಞಾನವನ್ನು ಹೊಂದಿರೋಂಥವ್ರು ಅಂಬೇಡ್ಕರ್ ಅವರು. ಮೇಡಮ್ ಅವ್ರು ಹೇಳ್ದಂಗೆ ನಂಗೆ ಭಾಳ ಖುಷಿ ಆಯ್ತು ಇವತ್ತಿನ ಈ ಫಂಕ್ಷನ್ ಒಳಗೆ. ಯಾಕಂದ್ರೆ ನಮ್ಮದು ಅದ ಬೇಡಿಕೆ, ಯಾವಾಗ ನಾವು ಅಂತ ತಿಳಿದವಲ್ಲ, ಅಂಬೇಡ್ಕರ್ ಅವ್ರನ್ನ ಒಂದು ಜನಾಂಗಕ್ಕೆ, ಒಂದು ಸಮಾಜಕ್ಕೆ ಹೋಲಿಕೆ ಮಾಡಿ ಅವ್ರನ್ನ ಮಾಡುವಂಥದ್ದನ್ನು ನಮ್ಗೆ ಇನ್ನೂ ಅದು ಸ್ವಲ್ಪ ಬೇಜಾರೈತಿ. ಯಾಕಂದ್ರೆ ಸಮಾನತೆ, ಈ ಏನು ಸ್ತ್ರೀ ಸಮಾನತೆ, ಇವೆಲ್ಲಕ್ಕನ್ನ ಬಡದಾಡಿದಂಥವ್ರು 3 ಪ್ರಮುಖ ರತ್ನಗಳಿದ್ದಂಗೆ ಅವು. ಯಾರು? ಬುದ್ಧ, ಬಸವ ಮತ್ತು ಅಂಬೇಡ್ಕರ್ ಅವರು. ಆದ್ರೆ ಏನಾಯ್ತು ನಮ್ಮ ಸಮಾಜದೊಳಗೆ ಅಂದ್ರೆ, ಈ ಸಮಾನತೆಗಾಗಿ ಹೋರಾಡಿದಂಥ ಬುದ್ಧ, ಬಸವರು ಮಹಾ ಮಾನವತೆಗಾದ್ರು, ದೇವತಾ ಮನುಷ್ಯರಾದ್ರು ಅವರು. ಆದ್ರೆ ಅದ ಒಂದು ನಿಟ್ಟಿನೊಳಗೆ ಹೋರಾಡಿದಂಥ ನಮ್ಮ ಅಂಬೇಡ್ಕರ್ ಅವರು ದಲಿತ ನಾಯಕರಾದರು. ವ್ಯತ್ಯಾಸ ಇಷ್ಟ ಏನ, ಅವರು ಸಮಾನತೆಗೆ ಹೋರಾಡಿದ್ರು, ಇವರು ಸಮಾನತೆಗೆ ಹೋರಾಡಿದ್ರು. ಅವರು ಈ ಜಾತಿ ನೀತಿ ಎಲ್ಲ ತೆಗೆದೋಗಿರಿ, ಎಲ್ಲ ಒಂದ ಅನ್ನುವಂಥದ್ದನ್ನು ಅವರು ಬೋಧಿಸಿದ್ರು, ಇವರು ಬೋಧಿಸಿದ್ರು. ಆದ್ರೆ ಇವತ್ತು ಅವರು ಇಬ್ರು ದೇವತಾ ಮಾನವರಾಗ್ಯಾರ, ಇವರು ದಲಿತ ನಾಯಕರಿಗೆ ಸೀಮಿತರಾಗಿದ್ದಾರೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ನಮ್ದು ಅದ ಆಶೆ, ಈ ಅಂಬೇಡ್ಕರ್ ಜಯಂತಿಯನ್ನ ನಾವು ಯಾವ ರೀತಿ ಈಗ ನೋಡ್ರಿ, ನೀವು ನೋಡಿದ್ರೆ ಉಳಿಕಿದ ಹಬ್ಬಗಳು ಆಗಸ್ಟ್ 17 ಆಗಿರ್ಬೋದು, ಸ್ವಾತಂತ್ರ್ಯ ದಿನಾಚರಣೆ ಆಗಿರ್ಬೋದು, ಎಲ್ಲರೂ. ಫ್ರೀಡಂ 19 ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಸುದ್ದಿಗಳೊಂದಿಗೆ. ನಮಸ್ಕಾರ.